ಜಗಕ್ಕೆ ಹೊರಟಳು ಮಣ್ಣಿನಿಂದ ಮೂರ್ತಿಯ ಮಾಡಿ ಜೀವದಕ್ಕೆ ಇತ್ತಳು ಅಮ್ಮ ನಿನ್ನ ಆಜ್ಞೆಯೇನು ಎಂದು ಕೇಳಿ ತಂದನು ಅಮ್ಮ ನಿನ್ನ ಆಜ್ಞೆಯೇನು ಎಂದು ಕೇಳಿ ತಂದನು ಕಾವಲಿರು ಎಂದಳು ಗೌರಿ ಮೊದಲಿಲ್ಲ ಕಾವಲಿರು ಎಂದಳು ಗೌರಿ ಮೊದಲಿಲ್ಲ ಹೇಳು ಕತೆ ಹೇಳುವೆ ಕೇಳಿ ಕತೆ ಹೇಳುವೆ ಗೌರಿ ಪುತ್ರ ವಿನಾಯಕನಿಗೆ ಆನೆ ಮುಖವು ಬಂದ ಕಥೆಯ ಹೇಳುವೆ ಕತೆ ಹೇಳುವೆ ಕೇಳಿ ಕತೆ ಹೇಳುವೆ ಕಂದ ಕಾವಲಿರುವ ವೇಳೆ ಶಿವನು ಅಲ್ಲಿಗೆ ಬಂದ ಶಿವನು ಯಾರೆಂದರಿಯದೆ ನಿಲ್ಲಿಸಿದನು ಕಂದ ಒಳಗೆ ಬಿಡನು ಇಲ್ಲೇ ನಿಲ್ಲಿ ಎಂದು ಕಂದ ಎನನು ಹೊರಗೆ ಉಕ್ಕಿ ಬಂತು ಆಗ ಕೋಪದ ಹೊನರು ಕೋಪದ ಹೊನರು ಕೋಪದಿಂದ ಶೂಲ ತೆಗೆದು ನಿಂತನು ಪುರಾರಿ ಕಂದನ ತಲೆ ಕತ್ತರಿಸಿದ ಕಾಮ ಸಂಹಾರಿ ಶಬ್ದ ಕೇಳಿ ಮೊಡಗಿನಿಂದ ಮೂಡಿ ಬಂದಳು ಗೌರಿ ಸತ್ತ ಮಗನ ಕಂಡು ಹತ್ತು ಗೋಳಾಡಿದಳು ನಾರಿ ಸತ್ತ ಮಗನ ಕಂಡು ಹತ್ತು ಗೋಳಾಡಿದಳು ನಾರಿ ಸತ್ತ ಹುಡುಗ ತನ್ನ ಮಗಳು ಎಂದು ಅರಿತ ನೊಂದ ಶಿವನು ಒಂದು ತಲೆಯ ಆರಸಿ ತನ್ನಿ ಎಂದು ಆಜ್ಞೆ ತಂದನು ಸತ್ತ ಹುಡುಗ ತನ್ನ ಮಗಳು ಎಂದು ಅರಿತ ನೊಂದ ಶಿವನು ಒಂದು ತಲೆಯ ಆರಸಿ ತನ್ನಿ ಎಂದು ಆಜ್ಞೆ ತಂದನು ಅರಸಿ ಹೊರಟರು ಗಣಗಳು ದಿಕ್ಕು ದಿಕ್ಕಿಗೆ ಆನೆಯೊಂದು ಮರಗಿತ್ತು ಉತ್ತರ ದಿಕ್ಕಿಗೆ ಕತ್ತರಿಸಿ ಶಿವನ ಬಳಿಗೆ ತಂದರು ಅದನು ಮಗನ ದೇಹ ಕಿಟ್ಟು ಜೀವ ತಂದನು ದೇವರು ಜೀವ ತುಂಬಿದ ಕಂದ ತಂದೆಗೆ ವಂದನೆ ಕೈದನು ಸಂತಸದೆ ಮಗನ ತಪ್ಪಿ ಅವಗೆ ವರವಾಯಿದ್ದನು ಸಂತಸದೆ ಮಗನ ತಪ್ಪಿ ಅವಗೆ ವರವಾಯಿದ್ದನು ಇಂದಿನಿಂದ ಮೊದಲ ಪೂಜೆ ಎಂದು ನಿನಗೆ ಎಂದರು ಗಣಗಳಿಗೆ ನಾಯಕ ನೀ ಎಂದು ಶಿವನು ನುಡಿದರು ಅಂದಿನಿಂದ ತಂದರಾದ ದೈವಗಳ ನಾಯಕ ಭಕ್ತರ ವಿಘ್ನಗಳನ್ನು ಹರಿಸುವ ವಿನಾಯಕ ಭಕ್ತರ ವಿಘ್ನಗಳನ್ನು ಹರಿಸುವ ವಿನಾಯಕ ಭಕ್ತರ ವಿಘ್ನಗಳ